ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗಯೋಗಃ. ಉದಾಸೀನವದಾಸೀನಃ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಗುಣಗಳಿಂದ ಅವನು ವಿಚಲಿತನಾಗದೆ ಉದಾಸೀನನಾಗಿದ್ದುಕೊಂಡು ಗುಣಗಳು ತಮ್ಮ ತಮ್ಮ ವ್ಯಾಪಾರ ಮಾಡುತ್ತವೆ ಎಂದು ಯಾವನು ಸುಮ್ಮನಿರುವನೋ ಅವನು ಗುಣಾತೀತನೆನಿಸುವನು. ಪ್ರತಿಯೊಂದು ಜೀವಿಯಲ್ಲಿ ಎಲ್ಲ ಗುಣಗಳು ಇರುವುದು ಈಗಾಗಲೇ ತಿಳಿದಿದ್ದಾಗಿದೆ. ಇಲ್ಲಿ 4 ವಿಧದ ವ್ಯಕ್ತಿತ್ವವನ್ನು ಕಾಣಬಹುದು. ಯಾವ ಗುಣ ಪ್ರಧಾನವಾಗಿದೆಯೋ ಅಂತಹ ವ್ಯಕ್ತಿತ್ವ ಹೊಂದಿದವರು ಹಾಗೂ ತಮ್ಮಲ್ಲಿ ಈ 3 ಗುಣಗಳು ಇದ್ದರೂ ಗುಣದಿಂದ ತಮ್ಮನ್ನು ಬಂಧಿಸಿಕೊಳ್ಳದೆ ಕಾರ್ಯ ಕಾರಣಕ್ಕಾಗಿ ಅಥವಾ ಇಂದ್ರಿಯಗಳು ಪ್ರಕೃತಿಯೊಂದಿಗೆ ವ್ಯವಹರಿಸುವುದಕ್ಕೆ ತಮ್ಮ ಗುಣಗಳನ್ನು ಸ್ಥೀಮಿತಗೊಳಿಸುವ ಇವರು ಆ ಗುಣದಿಂದ ನಡೆಯುವ ಕರ್ಮಗಳು ತಮ್ಮಿಂದಲೇ ಎಂಬ ಭಾವವಿಲ್ಲದವರು. ಕಾಲಾಯ ತಸ್ಮೈ ನಮಃ ಎಂಬಂತೆ ಯಾವ ಯಾವ ಸಮಯದಲ್ಲಿ ಏನು ಆಗಬೇಕು ಅದು ಆಗುತ್ತದೆ ಎಂಬ ಭಾವನೆಯಿಂದ ಯಾವುದೇ ವಿಷಯಕ್ಕೂ ಉತ್ಪ್ರೇಕ್ಷೆ ಪಡದೆ ಸಹಜವಾಗಿ ಸ್ವೀಕರಿಸುವ ಮನೋಭಾವದವರು. ಯಾವುದೇ ಜೀವಿ ಸಂದರ್ಭಾನುಸಾರ ಕರ್ಮ ಮಾಡುವುದು. ಇಂದ್ರಿಯಗಳು ಗ್ರಹಿಸಿದ ವಿಷಯಕ್ಕೆ ಕಾರ್ಯ ಮಾಡಲು ಪ್ರೇರಣೆಯಾಗುತ್ತದೆ. ಅದೆಷ್ಟೋ ಸಮಯದಲ್ಲಿ ಪೂರ್ವ ತಯಾರಿ ಮಾಡಿಕೊಂಡು ಹೋದರೂ ಸಂದರ್ಭಾನುಸಾರ ಕಾರ್ಯ ಬದಲಾಗುತ್ತದೆ. ಗುಣವನ್ನು ಮೀರಿದವನು ತನ್ನಲ್ಲಿರುವ ಗುಣಗಳು ಸಂದರ್ಭಾನುಸಾರ ಕಾರ್ಯನಿರ್ವಹಿಸುತ್ತದೆ ಎಂಬ ಕಾರಣದಿಂದ ಮಾಡುವ ಕೆಲಸದ ಬಗ್ಗೆ ಯೋಚನೆ ಮಾಡದೆ ನಿಶ್ಚಿಂತೆಯಿಂದ ಇರುತ್ತಾನೆ. ಹರಿ ಓಂ ತತ್ಸತ್.